ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಇವತ್ತು ಒಂದು ಅದ್ಭುತವಾದ ವಿಚಾರ ಮತ್ತು ಮೂಲಿಕೆಗಳ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವಾಗ ನಾನು ಕೇಳ್ಬಿಟ್ಟಿದ್ದೀನಿ, ನೀವು ತುಂಬ ಒಂದು ಒಳ್ಳೆ ಅದ್ಭುತವಾದ ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾ ಇರ್ತೀರಾ. ಸೊ ನಮ್ಮ ವೀಕ್ಷಕರಿಗೂ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ. ಅಂದರೆ ಯಾವುದು ಅದು ಗಿಡಮೂಲಿಕೆ ಯಾವುದು ಮತ್ತು ಅದರದ ಉಪಯೋಗಗಳೇನು ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗ್ಲೂ ನೋಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾವಿರಾರು ಗಿಡಮೂಲಿಕೆಗಳಿದೆಯಮ್ಮ. ಇವಾಗಲೇ ನಾವು ತುಂಬ ಗಿಡಮೂಲಿಕೆಗಳನ್ನ ಮೀಡಿಯಾದಲ್ಲಿ ಪರಿಚಯ ಮಾಡಿದ್ದೀವಿ. ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ನವನಾಥ ಸಿದ್ಧರ ಮೂಲಿಕೆ ಅಂತ. ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಇದು, ನವನಾಥ ಸಿದ್ಧರ ಮೂಲಿಕೆ. ಈ ನವನಾಥ ಸಿದ್ಧರ ಮೂಲಿಕೆ 3 ವರ್ಷದಿಂದ ನಮ್ಗೆ ಸಿಕ್ತು. ಇದನ್ನು ಹುಡುಕಿ ಬಹಳ ಕಷ್ಟಪಟ್ವಿ. ನಂತರ ಈ ಒಂದು ಮೂಲಿಕೆ ಸಿಕ್ತು. ಈ ನವನಾಥ ಸಿದ್ಧರ ಮೂಲಿಕೆ ಇದೆಯಲ್ಲ, ಇದು ಎಂಥ ಅದ್ಭುತ ಒಂದು ಶಕ್ತಿ ಹೊಂದಿದೆ ಅಂತ ಹೇಳಿದ್ರೆ, ಯಾರೋ ಈ ಫಾರಿನಿಂದ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಗುರುಗಳೇ, ನನ್ನ ಮಗ ತುಂಬ ಅಧ್ವಾನ ಆಗೋಗಿದ್ದಾನೆ, ನಾವಿರೋದು US ಅಲ್ಲಿ, ಮಗನ್ನ ಇಲ್ಲಿ ನಮ್ಮ ಇಂಡಿಯಾಗೆ ಕಳಿಸಿದ್ವಿ ಅವರ ಅಜ್ಜಿ ಮನೆಗೆ. ಅವನು ಇಲ್ಲಿ ಬಂದಾಗಿಂದ ಎಲ್ಲ ಅಭ್ಯಾಸನೂ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ತುಂಬ ತೊಂದರೆ ಮಾಡ್ತಾಯಿದ್ದಾನೆ, ನಮಗೆ ಮಾನಸಿಕವಾಗಿ ತುಂಬ ಟಾರ್ಚರ್ ಕೊಡ್ತಾಯಿದ್ದಾನೆ, ತುಂಬ ತೊಂದರೆ ಮಾಡ್ತಾಯಿದ್ದಾನೆ ಅಂದಾಗ ಈ ನವನಾಥ ಸಿದ್ಧರ ಮೂಲಿಕೆ ಇದೆಯಲ್ಲ, ಆ ಮೂಲಿಕೆ ಸಿಕ್ಕಿದ್ದ 1 ತಿಂಗಳಲ್ಲಿ ಇವ್ರು ಬಂದಿದ್ದು. ಸೊ ನಾವು ಸ್ವಲ್ಪ ನೋಡೋಣ ಯಾವ ಥರ ಇದು ಅನುಕೂಲ ಆಗುತ್ತೆ ನೋಡೋಣ ಅಂಥೇಳಿ ಆ ನವನಾಥ ಸಿದ್ಧರ ಮೂಲಿಕೆಯಿಂದ ಒಂದು ಪ್ರಯೋಗವನ್ನು ಮಾಡಿದ್ವಿ. ಆ ಪ್ರಯೋಗ ಮಾಡಿದ್ದು 3 ತಿಂಗಳಿಗೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಮಗ ತುಂಬ ಚೆನ್ನಾಗಿ ಅನುಕೂಲ ಆದ. ಮತ್ತು ಅವ್ನಿಗೆ ಫಾರಿನ್ಗೆ ಹೋಗೋದ, ಇವಾಗ ಯಾವಾಗಾದ್ರೂ ನಮಗೆ ಕಾಲ್ ಮಾಡ್ತಾ ಇರ್ತಾನೆ ಅವನು. ಅಷ್ಟು ಒಳ್ಳೆಯ ರಿಸಲ್ಟ್ ಬಂದಿತ್ತು ಆ ಒಂದು ಗಿಡಮೂಲಿಕೆಯಿಂದ, ನವನಾಥ ಸಿದ್ಧರ ಮೂಲಿಕೆ. ನೋಡಿ, ಮೂಲಿಕೆ ಯಾವಾಗಲೂ ಕೂಡ ಬಹಳ ಎನರ್ಜಿ ಇರ್ತಕ್ಕಂಥದ್ದು, ಬಹಳ ಶಕ್ತಿ ಹೊಂದಿರತಕ್ಕಂಥದ್ದು. ಅದರಲ್ಲಿ ಇಂಥ ಕೆಲಸ ಆಗಲ್ಲ ಅಂತಲೇ ಇಲ್ಲ. ಏನಾದರೂ ನಾವೊಂದು ಕೆಲಸವನ್ನು ಸಾಧನೆ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು ಅಂದರೆ ಆ ಮೂಲಿಕೆಗಳು ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಕೂಡ ನವನಾಥ ಸಿದ್ಧರ ಮೂಲಿಕೆಯಿಂದ ವಶೀಕರಣ ಪ್ರಯೋಗ, ಆಕರ್ಷಣಾ ಪ್ರಯೋಗ ಮತ್ತು ಶತ್ರುಗಳಿಗೆ ಸ್ತಂಭನ ಪ್ರಯೋಗ, ಇವನ್ನೆಲ್ಲ ಮಾಡೋದಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ನವನಾಥ ಸಿದ್ಧರ ಮೂಲಿಕೆ. ಈ ನವನಾಥ ಸಿದ್ಧರ ಮೂಲಿಕೆಯನ್ನು ತಂದ ಮೇಲೆ ಯಾಕೆ ಈ ನವನಾಥ ಸಿದ್ಧರ ಮೂಲಿಕೆ ಇದು ಹೆಸರು ಬಂತು ಅಂತ ಹೇಳಿದ್ರೆ, ಈ 9 ನಾಥರು ಏನಿದ್ದಾರೆ, ನಮ್ಮ ಗೋರಖ್ನಾಥು, ಇವರೆಲ್ಲ ನಾಥರ ಪಂಥದಲ್ಲಿ ಈ 9 ನಾಥರು ಕೂಡ ಒಂದೇ ಜಾಗದಲ್ಲಿ ಸೇರಿದಾಗ ಅಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಮೂಲಿಕೆ ನವನಾಥ ಸಿದ್ಧ ಮೂಲಿಕೆ ಅಂಥೇಳಿ ಹೆಸರು ತಗೊಳ್ತು. ಸೊ ಈ ಒಂದು ಮೂಲಿಕೆಯನ್ನು ಆ ನವನಾಥ ಸಿದ್ಧರು ಕೂಡ ಕೆಲವು ವಿಚಾರಗಳಿಗೆ ಇದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ವಿಶೇಷವಾಗಿ ಆ ಒಂದು ಸಿದ್ಧರ ಹೆಸರುಗಳೇ ಬಂದಿದ್ದು. ಹಾಗಾಗಿ ಈ ಒಂದು ಮೂಲಿಕೆ ಇದೆಯಲ್ಲ, ಇದು ತುಂಬ ವಿರಳ ಸಿಗೋದು. ಎಲ್ಲಾದರೂ ತುಂಬ ನಾವು ಕಷ್ಟಪಟ್ಟು ನಾವು ಹುಡುಕಿದಾಗ ಅಥವಾ ಯಾರಾದರೂ ಹಳೆಬರು ಇದನ್ನು ತೆಗೆದಿಟ್ಕೊಂಡಾಗ ನಮಗೆ ಅದು ಸಿಗುತ್ತೆ. ಅದೇ ಥರ 3 ವರ್ಷದ ಹಿಂದೆ ಸಿಕ್ಕಿರೋದ್ರಿಂದ ಇವತ್ತಿಗೂ ಕೂಡ ನಾವು ಆ ಒಂದು ಮೂಲಿಕೆಯಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿದ್ದೀವಿ. ಯಾರಿಗಾದ್ರೂ ಏನಾದರೂ ತುಂಬ ಕಷ್ಟ ಆಗಿರುತ್ತೆ, ಅವ್ರಿಗೇನಾದರೂ ತಾಂತ್ರಿಕವಾಗಿ ಏನಾದರೂ ತೊಂದರೆಗಳಾದಾಗ ಅದನ್ನು ನಿವಾರಿಸುವಂಥದ್ದು, ಮತ್ತು ಗೊಂಬೆ ಪ್ರಯೋಗಗಳು ಮಾಡಿರ್ತಾರೆ, ಅಥವಾ ಇನ್ನೂ ವಿಚಿತ್ರವಾಗಿರ್ತಕ್ಕಂಥ ಬೇರೆ ಪ್ರಯೋಗಗಳೆಲ್ಲ ಇರುತ್ತೆ, ಚೌಡಿ ಪ್ರಯೋಗ ಇಂಥವೆಲ್ಲ, ಅದನ್ನೆಲ್ಲ ನಾವು ತೆಗೀಲಿಕ್ಕೆ ಈ ನವನಾಥ ಸಿದ್ಧರ ಮೂಲಿಕೆ ಬಹಳ ಒಂದು ಹೆಲ್ಪ್ ಮಾಡಿಕೊಡುತ್ತೆ. ಮತ್ತು ಈ ಮೂಲಿಕೆಯಿಂದ ಒಂದಷ್ಟು ಜನಗಳಿಗೆ ಇವತ್ತಿನ ತನಕನೂ ಒಳ್ಳೆಯ ಒಂದು 100% ರಿಸಲ್ಟ್ ಸಿಗೋದಕ್ಕೆ ಈ ಒಂದು ಗಿಡಮೂಲಿಕೆನೇ ಕಾರಣ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಬಹುದು. ಗುರುಗಳೇ, ಈಗ ಜನಗಳಿಗೆ ಯಾವ ಸಮಸ್ಯೆಗಳಿಗೆ ಈ ನವನಾಥ ಸಿದ್ಧ ಮೂಲಿಕೆ ಉಪಯೋಗ ಆಗುತ್ತೆ? ನೋಡಿ, ನಾವು ಇವಾಗಲೇ ಒಂದು 2-3 ಸಮಸ್ಯೆಗಳಿಗೆ ಇದು ಒಂದು ಮೂಲಿಕೆಗೆ ಉಪಯೋಗ ಮಾಡಿದ್ದೀವಿ. ಆದರೆ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಈಗ ವ್ಯಾಪಾರ ಆಗ್ತಾರಲ್ಲ, ವ್ಯಾಪಾರದಲ್ಲಿ ತುಂಬ ಲಾಸ್ ಅಂದಾಗ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಮತ್ತು ಗಂಡ ಹೆಂಡತಿಯಲ್ಲಿ ತುಂಬ ಸಮಸ್ಯೆಗಳಿದ್ದಾಗ, ಮಾಟ ಮಂತ್ರ ಸಮಸ್ಯೆಗಳಿಗೆ, ದೃಷ್ಟಿದೋಷಗಳಿಗೆ, ಇವಕ್ಕೆಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಮೂಲಿಕೆಯಿಂದ ಒಂದು 2-3 ಥರ ಒಂದು ಪ್ರಯೋಗ ಇರುತ್ತೆ. ಆ ಪ್ರಯೋಗಗಳನ್ನ ಮಾಡಿದಾಗ ಎಲ್ಲ ಥರದ ಒಂದು ಅನುಕೂಲನೂ ಆಗುವಂಥದ್ದು. ಗುರುಗಳೇ, ಈ ಮೂಲಿಕೆನ ಅಂದರೆ ಇವಾಗ ನೀವು ಹೇಳ್ದಂಗೆ ತಾಂತ್ರಿಕ ಪ್ರಯೋಗ ಅಂತ ಹೇಳಿದ್ರಿ, ಪ್ರಯೋಗದಿಂದನೇ ಸಮಸ್ಯೆನ ಪರಿಹಾರ ಮಾಡ್ಕೋಬೋದಾ, ಅಥವಾ ಮನೆಯಲ್ಲಿ ಏನಾದರೂ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡೋದು ಆ ಥರದ್ದು ಏನಾದರೂ ಮಾಡ್ಬೋದಾ ಗುರುಗಳ? ನೋಡಿ, ಏನು ಗೊತ್ತಾ, ಪ್ರಯೋಗ ನಾವು ಮಾಡುವಂಥದ್ದು ಒಂದು ವಿಶೇಷವಾಗಿ ಅದಕ್ಕೆ ಕೆಲವು ಮಂತ್ರಗಳು ಬೇಕಾಗುತ್ತೆ, ಮತ್ತು ಪರ್ಟಿಕ್ಯುಲರ್ ಜಾಗ ಬೇಕಾಗುತ್ತೆ. ಹಾಗಾಗಿ ಇದು ಸಾಮಾನ್ಯ ಜನರಿಗೆ ಕೊಟ್ಟು ಮಾಡಿಸುವಂಥದ್ದಲ್ಲ. ಅವ್ರಿಗೆ ಸಮಸ್ಯೆ ಇದೆ ಅಂತ ಹೇಳಿ ಬಂದಾಗ ಆ ದೇವಿ ನಮಗೆ ಆಜ್ಞೆ ಕೊಟ್ಟು ಇವ್ರಿಗೆ ಇದನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಉಪಯೋಗ ಮಾಡ್ಬೋದು. ಮತ್ತು ನಾವೇನು ಅಂದರೆ ಅದನ್ನು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀವಿ, ಅಂದರೆ ಅದನ್ನು ನಮ್ಮ ಹ್ಯಾಂಡ್ ಓವರಲ್ಲಿ ಇಟ್ಕೊಂಡಿರ್ತೀವಿ.
ಆದ್ದರಿಂದ ಅದು ನಮಗೆ ಅದು ಇದ್ದಾಗ ಮಾತ್ರ, ನಮ್ಮ ಕೈಲಿದ್ದಾಗ ಮಾತ್ರ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಸುಮ್ಮನೆ ಜನಗಳು ತೊಗೊಂಡೋದಾಗ ಅದು ಆಟಿಕೆ ಥರ ಆಗಿಬಿಡುತ್ತೆ, ಅದು ಕೆಲಸ ಮಾಡಲ್ಲ. ಹಾಗಾಗಿ ನಾವು ಅವ್ರ ಕೈ ಕೊಡ್ದೇ ನಾವೇ ಅವ್ರ ಸಮಸ್ಯೆನ ಕ್ಲಿಯರ್ ಮಾಡೋದೇ ನಮ್ಗೆ ಹೆಚ್ಚಾಗಿ ನಾವು ಮಾಡ್ತೀವಿ. ಹೇಗೆ ಪರಿಹಾರಗಳನ್ನ ಮಾಡಿಕೊಡ್ತೀರಾ ಗುರುಗಳೇ ಈ ಮೂಲಿಕೆಯಿಂದ? ಮೂಲಿಕೆಯಿಂದ ಹೇಗೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ವಿಶೇಷವಾಗಿ ಗೊಂಬೆ ಪ್ರಯೋಗಗಳಿಗೆ ಯೂಸ್ ಮಾಡ್ತೀವಿ. ಮತ್ತು ಯಂತ್ರಗಳು ಕೊಡಬೇಕಾದ್ರೆ ಯಂತ್ರದ ಹಿಂದೆ ಈ ಮೂಲಿಕೆ ಪುಡಿ ಹಾಕಿರ್ತೀವಿ. ಇನ್ನು ತಾಯ್ತಿಗಳು ಕೊಡಬೇಕಾದ್ರೆ ತಾಯ್ತಿಗಳ ಜೊತೆಗೆ ಇದನ್ನು ಕೊಡ್ತೀವಿ. ಮತ್ತು ಮಕ್ಕಳಿಗೆ ವಿಶೇಷವಾಗಿ ಇದನ್ನು ಏನು ಮಾಡ್ತೀವಿ ಅಂದರೆ ಚೂರ್ಣ ಥರ ಮಾಡಿಕೊಡ್ತೀವಿ. ಅದನ್ನು ತೊಗೊಂಡಾಗಲೂ ಕೂಡ ಅದರಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಏನಾದ್ರು ಮದ್ದಿಡಿ ಇರ್ಬೋದು ಅಥವಾ ಏನೋ ವಿಷ ಪ್ರಯೋಗಗಳು ಯಾವುದೇ ಆಗಿರೂ ಕೂಡ ಅದೆಲ್ಲ ಕ್ಲಿಯರ್ ಆಗುವಂಥ ಶಕ್ತಿ ಈ ನವನಾಥ ಸಿದ್ಧರ ಮೂಲಿಕೆಗಿದೆ. ಆರೋಗ್ಯ ಸಮಸ್ಯೆ ಕೂಡ ಇದನ್ನು ಹೌದೌದು, ಖಂಡಿತವಾಗ್ಲೂ ಬಳಸ್ಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಬಂದುಬಿಟ್ಟು ಇದನ್ನು ಉಪಯೋಗ ಪಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಅದ್ಭುತವಾದ ಗಿಡಮೂಲಿಕೆ ಬಗ್ಗೆ ಗುರುಗಳು ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.